Hi everyone, Namaste, Namaskar, Namaskaraಗಳು, welcome and welcome to my YouTube channel Hinmelenge. Thank you all a lot for showing a great support and great love towards me and my channel. And there was a great response for the previous video which I have posted. The channel which has been started with 0 subscribers, today it's going good. It's all because of you people and people's love towards me and my channel. And please keep supporting like this. And whereas with that great response, there were so many comments and so many commentaries on the last video also, where I need to give the proper response and proper reply for it. The first comment was like, ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ ಸರ್. Oh sorry sir, I really apologize for that and I feel sorry for that because ನಾನು ನಿಮ್ಮಂಥ ದೊಡ್ಡ ಶೋಕ್ದಾರ್ಗಳಿಗೆ ಮಾಡಿಲ್ಲ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಿದ ಕಾರಣ ಏನಂದರೆ, ಒಂದು ಚಿಕ್ಕ ಇವಾಗ ಹೊಸದಾಗಿ ಯಾರು ಶುರು ಮಾಡ್ತಾವ್ರೆ ಅಂದರೆ ಪಾರಿವಾಳ ಶೋಕಿ ಶುರು ಮಾಡ್ತಾವ್ರೆ, ಮತ್ತು ಪಾರಿವಾಳ ಬಗ್ಗೆ ಏನೂ ಗೊತ್ತಿಲ್ಲದೆ ಈ ಪಾರಿವಾಳ ಶೋಕಿ ಒಳಗಡೆ ಬರ್ತಾವ್ರೆ ಅಂಥವ್ರಿಗೆ ನಾನೊಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಒಂದು ಬೇಸಿಕ್ ನಾಲೆಜ್ ಸಿಗಬೇಕು ಅವ್ರಿಗೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ ಕಾರಣ. ಅಂದರೆ ಯಾವ ಥರ ಬ್ರೀಡ್ಸು ಬರುತ್ತೆ, ಯಾವ ಥರ ಬ್ರೀಡ್ಸ್ ಇರುತ್ತೆ, ಯಾವ ಕಲರ್ಗೆ ಈ ಬಣ್ಣಕ್ಕೆ ಏನು ಅಂತಾರೆ ಆ ಪಾರಿವಾಳನ ಅಂತ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಮಾಡಿದ್ದೆ ಸರ್. ಖಂಡಿತ ನಾನು ಮಾಡ್ತೀನಿ, ಮುಂದೆ ವಿಡಿಯೋದಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ಪಾರ್ಟ್ 2 ಏನು ಹೇಳಿದ್ದೀನಿ ನಾನು ಮಾಡ್ತೀನಿ ಅಂತ, ಐ ವಿಲ್ ಡೂ ಡೆಫಿನೆಟ್ಲಿ. ಅದರಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಸರ್. ಆ್ಯಂಡ್ ಲೆಟ್ಸ್ ಟಾಕ್ ಅಬೌಟ್ ದ ಸೆಕೆಂಡ್ ಒನ್. ಇದು ತುಂಬ ಇಂಪಾರ್ಟೆಂಟ್ ಒನ್ ಅನ್ಬೋದು, ಯಾಕಂದರೆ ಬಿಕಾಸ್ ಇದೇ ಮೈನ್ ರೀಸನ್ ಇವತ್ತು ನಾನೇನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರಣನೇ ಇದು. The comment was it was by the great person anbodu. One of my subscriber, one of a guy, he just commented that vanakam menike nan shata mail bekagilla. See, I clearly mentioned there is no language issues in my channel, and even ಈ ಚಾನಲ್ ಯಾವುದು ಸಿಂಗಲ್ ಲ್ಯಾಂಗ್ವೇಜ್ ಬೇಸ್ಡ್ ಮೇಲೆ ಮಾಡ್ತೀನಿ ಅಂತಲೂ ಹೇಳಿಲ್ಲ ನಾನು. ಐ ವಿಲ್ ಕವರ್ ಇನ್ ಎವ್ರಿ ಲ್ಯಾಂಗ್ವೇಜಸ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ನಾನು ಏನಕ್ಕೆ ಇಂಟ್ರೊಡಕ್ಷನ್ ಕೊಡ್ತೀನಿ, ಮೀನ್ಸ್ ವೆಲ್ಕಮ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ ಇನ್ ಮೈ ಇಂಟ್ರೊಡಕ್ಷನ್ ವಿಡಿಯೋ. ಇಫ್ ಯು ಡಿಡೆಂಟ್ ಸೀನ್, ಯು ಪ್ಲೀಸ್ ಗೋ ಆ್ಯಂಡ್ ವಾಚ್ ಮೈ ಇಂಟ್ರೊಡಕ್ಷನ್ ವಿಡಿಯೋ ಇಫ್ ಯು ಡಿಡೆಂಟ್ ನೋ ಅಬೌಟ್ ದಿಸ್ ಚಾನಲ್. ಆ್ಯಂಡ್ ಅಪಾರ್ಟ್ ಫ್ರಮ್ ಇಟ್, ದ ಗೈ ಹೂ ಕಮೆಂಟೆಡ್ ದಿಸ್, ಐ ಚೆಕ್ಡ್ ಹಿಸ್ channel. He's a gamer, okay. Gamer andre almost in India, in 100% of gamers, almost 95% of gamers are under youth category, andre below 24 to 25 age category anbodu. This guy might be about 20 to 120 anbodu, a college going guy anbodu. Just imagine, ನಮ್ಮ ಸೊಸೈಟಿ ಒಂದು ಚಿಕ್ಕ ಹುಡುಗನ ಮೈಂಡಲ್ಲಿ ಯಾವ ಥರ ಮೈಂಡ್ಸೆಟ್ ಕ್ರಿಯೇಟ್ ಮಾಡಿದೆ ಅಂದರೆ, ಇಟ್ಸ್ ನಾಟ್ ಎ ಪ್ರಾಪರ್ ಮೈಂಡ್ಸೆಟ್. ಆ್ಯಂಡ್ ಸಿ, ಮೈಂಡ್ಸೆಟ್ ಕ್ರಿಯೇಟ್ ಮಾಡಿದೆ, ಸೊಸೈಟಿ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೂ ನಾವು ಯಾವ ಥರ ತಗೊಂಡಿದ್ದೀವಿ ನಮ್ಮ ಸರೌಂಡಿಂಗ್ಸ್ನ, ಮತ್ತು ಏನೇನು ನಡೀತಿದೆಯೋ ನಮ್ಮ ಸರೌಂಡಿಂಗ್ಸ್, ಅದನ್ನ ಯಾವ ಥರ ತಗೊಂಡಿದ್ದೀವಿ. He has taken it in a negative way, and it made me to make this video because ಒಂದು ಲ್ಯಾಂಗ್ವೇಜ್ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದೆ, ಲ್ಯಾಂಗ್ವೇಜ್ ಅಂತ ಏನಂತ ಗೊತ್ತಿಲ್ಲದೆ, ಪೀಪಲ್ ಆರ್ ಮೇಕಿಂಗ್ ಇಟ್ ಆಸ್ ಎ ವಾರ್ ಅನ್ಬೋದು. ಲೈಕ್ ಇದು ಈ ಲ್ಯಾಂಗ್ವೇಜ್ ನೀನು ಮಾತಾಡಬಾರ್ದು, ಈ ಲ್ಯಾಂಗ್ವೇಜ್ ನಾನು ಮಾತಾಡಬಾರ್ದು, ಈ ಲ್ಯಾಂಗ್ವೇಜೇ ಮಾತಾಡಬೇಕು ನೀನು, ಈ ಲ್ಯಾಂಗ್ವೇಜೇ ಇವ್ನು ಮಾತಾಡಬೇಕು, ಆ ಥರ ಇಟ್ ಹ್ಯಾಸ್ ಬಿಕಮ್ ಎ ಕ್ಯಾಟಗರಿ. ಅಂದರೆ ಅದೊಂಥರ ಇವನು ಕನ್ನಡಿಗ, ಇವನು ಹಿಂದಿವಾಲ, ಇವನು ತಮಿಳಿಯನು, ಇವನು ಮಲಯಾಳಿ, ಆ ಥರ ಒಂದು ಇದೇ ಕ್ರಿಯೇಟ್ ಆಗಿಬಿಟ್ಟಿದೆ. ಇಟ್ಸ್ ನಾಟ್ ಎ ಪ್ರಾಪರ್ ವೇ, ಆ್ಯಂಡ್ ಈವನ್ ಯಂಗ್ಸ್ಟರ್ಸ್ ಟೇಕಿಂಗ್ ದಿಸ್ ಥಿಂಗ್ಸ್ ಇನ್ ದಿಸ್ ವೇ, ಇಟ್ಸ್ ನಾಟ್ ಎ good thing also. So I created this video of knowledge about the languages, ಅಂದರೆ ಇಂಡಿಯನ್ ಲ್ಯಾಂಗ್ವೇಜಸ್ ಬಗ್ಗೆ ನಾಲೆಜ್, ಒಂದು ಬೇಸಿಕ್ ಇನ್ಫಾರ್ಮೇಷನ್. ಈ ಥರ ಯಂಗ್ಸ್ಟರ್ಸ್ ಯಾರ್ಯಾರು ಏನಂತ ಗೊತ್ತಿಲ್ಲದೆ ತುಂಬ ಸೈಕ್ ಮಾಡ್ಕೊಂಡಿದ್ದಾರೆ, ಅಂದರೆ ಏನಂತ ಗೊತ್ತಿಲ್ಲದೆ ಸುಮ್ಮನೆ ಎಲ್ಲದಕ್ಕೂ ರೈಸ್ ಆಗ್ತವ್ರೆ. ಸಿ, ಬಿಕಾಸ್ ಇವಾಗಿರೋ ಯಂಗ್ಸ್ಟರ್ಸ್ ಹೆಂಗಂದರೆ ನೆಗೆಟಿವಿಟಿಗೆ ಬೇಗ ಅಟ್ರಾಕ್ಟ್ ಆಗಿಬಿಡ್ತಾರೆ. ಆ್ಯಂಡ್ ಪೀಪಲ್ ಹೂ ಆರ್ ಕ್ರಿಯೇಟಿಂಗ್ ದ ನೆಗೆಟಿವಿಟಿ, ಅವ್ರಿಗೊಂದು ಪಬ್ಲಿಸಿಟಿ ಬೇಕು. ಸೊ ದೇ ಆರ್ ಕ್ರಿಯೇಟಿಂಗ್ ದ ನೆಗೆಟಿವಿಟಿ. ಅಟ್ಲೀಸ್ಟ್ ನೆಗೆಟಿವಿಟಿ ಅಲ್ಲಂದರೆ ಪಬ್ಲಿಸಿಟಿ ಸಿಗುತ್ತಲ್ಲ ಅಂದ್ಬಿಟ್ಟು ದೇ ಸಮ್ವಾಟ್ ದೇ ಆರ್ ಕ್ರಿಯೇಟಿಂಗ್ ದ ನೆಗೆಟಿವಿಟಿ. See, I will come to the topic, the Indian languages. Indian languages ಅಲ್ಲಿ there are so many languages, ಅಂದರೆ ಮೇನ್ ಲ್ಯಾಂಗ್ವೇಜಸ್ ಆಗಿರ್ಬೋದು, ಬೇಸಿಕ್ ಲ್ಯಾಂಗ್ವೇಜಸ್ ಆಗಿರ್ಬೋದು, ಆರ್ ಎಲ್ಸ್ ದ ಸ್ಮಾಲ್ ಒಂದು ಟ್ರೈಬಲ್ ಲ್ಯಾಂಗ್ವೇಜಸ್ ಆಗಿರ್ಬೋದು. ಎಲ್ಲ ಲ್ಯಾಂಗ್ವೇಜಸ್ ಎಲ್ಲ ಸೇರಿದ್ರೆ ಇಟ್ಸ್ ಅಬೌಟ್ 19,500 ಲ್ಯಾಂಗ್ವೇಜಸ್ ಆಲ್ ಓವರ್ ಇಂಡಿಯಾ. ಅಂದರೆ ನಮ್ಮ ಕಂಟ್ರಿಯಲ್ಲಿ 19,500 ಲ್ಯಾಂಗ್ವೇಜಸ್
ಇದೆ. 19,500 ಲ್ಯಾಂಗ್ವೇಜಸ್ ಅಲ್ಲಿ there are 122 languages which has been spoken by 10,000 people or more. ಅಂದ್ರೆ 10,000ದಿಂದ ಜಾಸ್ತಿ ಜನ ಇಂದ ಅಂದ್ರೆ ಮದರ್ ಟಂಗ್ ಆಗಲಿ ಅಥವಾ ಅವರಿಂದ ಮಾತಾಡೋ ಲ್ಯಾಂಗ್ವೇಜ್ ಮೋರ್ ದೆನ್ 122 ಇದೆ. 122 ಇದೆ. ಅಂದ್ರೆ 10,000 ಜನರಿಂದ ಜಾಸ್ತಿ ಮಾತಾಡ್ತಾರೆ. And in those languages there are three to four types, like main two types ಹೇಳ್ತೀನಿ. main two types ಅಂದ್ರೆ Indo-Aryan languages, and it is also called as Indo-European languages also. ಅಂದ್ರೆ where it covers about I think 78.05% of Indian languages na ಅದೇ ಕವರ್ ಮಾಡುತ್ತೆ. ಅಂದ್ರೆ ಆಲ್ಮೋಸ್ಟ್ Indo-Aryan languages are spoken in north side ಅಲ್ಲಿ Indo-European ಅಥವಾ Indo-Aryan languages ಮಾತಾಡ್ತಾರೆ. And coming to our south ಅಲ್ಲಿ we are Dravidians, ಅಂದ್ರೆ Dravidian languages ಮಾತಾಡ್ತೀವಿ. like it might be like Marathi, and it might be like Kannada, Telugu, Tamil, and those things, Malayalam, everything are like Dravidian languages. And Dravidian languages are about 19.64% ಇದೆ ಇಂಡಿಯಾದಲ್ಲಿ. And ಕಮಿಂಗ್ ಟು ರೆಸ್ಟ್ ಆಫ್ ದೋಸ್ ಥಿಂಗ್ಸ್ ಅಂದರೆ 2.31% ಮಿಕ್ಕಿದೇನಿದೆ ಅದೆಲ್ಲ ಲೈಕ್ ಆಸ್ಟ್ರೋಆಸ್ಟಿಕ್ ಆ್ಯಂಡ್ ಸಿನೋ-ಟಿಬೆಟಿಯನ್ ಆ್ಯಂಡ್ ಟೈ ಕಡೈ ಅಂತಾರೆ. ಆ್ಯಂಡ್ ದೇ ಆರ್ ಸೋ ಮೆನಿ ಮೈನರ್ ಲ್ಯಾಂಗ್ವೇಜಸ್ ಲೈಕ್ ದಿಸ್. ಅದೇ ಆ 2.31% ಅಲ್ಲಿ ಏನಿದೆ ಅದೆಲ್ಲ ಮಿಕ್ಕಿದೆಲ್ಲ ದೋಸ್ ಲ್ಯಾಂಗ್ವೇಜಸ್ ಆರ್ ಇನ್ಕ್ಲೂಡೆಡ್ ಇನ್ ದಟ್ ಮೈನರ್ ಲ್ಯಾಂಗ್ವೇಜಸ್ ಅಂತ ಅನ್ಬೋದು. ಆ್ಯಂಡ್ ಅಕಾರ್ಡಿಂಗ್ ಟು ದ ಸರ್ವೆ ಇಂಡಿಯಾ ಈಸ್ ಪ್ಲೇಸ್ ಇನ್ ದ 4th ಪ್ಲೇಸ್. ಅಂದರೆ ಆಲ್ ಓವರ್ ವರ್ಲ್ಡ್ ಅಲ್ಲಿ 4th ಪ್ಲೇಸಲ್ಲಿ ಇದೆ ಆ ಹೈಯೆಸ್ಟ್ ಲ್ಯಾಂಗ್ವೇಜಸ್ ಅಲ್ಲಿ. ಅಂದರೆ ಇವಾಗ ಹೈಯೆಸ್ಟ್ ಲ್ಯಾಂಗ್ವೇಜಸ್ ತುಂಬ ಲ್ಯಾಂಗ್ವೇಜಸ್ ಇರೋ ಕಂಟ್ರೀಸ್ ಅಲ್ಲಿ ಇಂಡಿಯಾ ಪ್ಲೇಸಸ್ ಇರುತ್ತೆ 4th. ಇಷ್ಟೊಂದು ಲ್ಯಾಂಗ್ವೇಜಸ್ ನಮ್ಮ ಇಂಡಿಯಾದಲ್ಲಿದೆ. ಆ್ಯಂಡ್ ದೆನ್ ವಿ ಹ್ಯಾವ್ ಸೋ ಮೆನಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ಸಿ ನಮ್ಮ ಸೌತ್ ಇಂಡಿಯನ್ಸ್ಗೆ ಓನ್ಲಿ ನಾವು ಒಂದು ಆಲ್ಮೋಸ್ಟ್ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಗೊಂದು ಹಿಂದಿ ಗೊತ್ತಿರ್ಬೋದು, ಅಥವಾ ಅದಕ್ಕೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು ಬೆಂಗಾಲಿ ಗೊತ್ತಿರ್ಬೋದು, ಅಥವಾ ಅದು ಬಿಟ್ಟರೆ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾವುದೇ ಲೈಕ್ ಕನ್ನಡ, ತೆಲುಗು, ಮಲಯಾಳಂ ಆ್ಯಂಡ್ ತಮಿಳ್, ದೋಸ್ ಥಿಂಗ್ಸ್ ಅದಿರ್ಬೋದು. ಆ್ಯಂಡ್ ಅದು ಬಿಟ್ಟು ದೇ ಆರ್ ಸೋ ಮೆನಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಲೈಕ್ ನಾನು ಹೇಳಿದ್ನಲ್ಲ ಇವಾಗ ಕಾಶ್ಮೀರಿ ಆ್ಯಂಡ್ ಲಡಾಖಿ, ಪಂಜಾಬಿ, ಗುಜರಾತಿ, ಮರಾಠಿ, ಒಡಿಯಾ ಆ್ಯಂಡ್ ಬೆಂಗಾಲಿ, ಹಿಂದಿ, ಕನ್ನಡ, ತೆಲುಗು, ತಮಿಳ್. ದೇ ಆರ್ ಸೋ ಮೆನಿ ಲ್ಯಾಂಗ್ವೇಜಸ್ ಲೈಕ್ ದಿಸ್. But just Hindi has been taken as the major language, or it is just assumed as the mother language of every languages in India, because majority of people in India talks Hindi. Andre majority place north alli ella almost complete area they will andre geographical area dalli ಜಾಸ್ತಿ ಮಾತಾಡೋದು ಹಿಂದಿ ಮಾತಾಡ್ತಾರೆ. ಸೊ ಅದಕ್ಕೆ ಹಿಂದಿ has taken as a major language. ವೆರಸ್ ಹೈಯೆಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಹಿಂದಿ ಅಂತಾರೆ. ಅದೇ ಹಿಂದಿ ಫಸ್ಟ್ ಅಲ್ಲಿ ಇದೆ. ದೆನ್ ಬೈ ದ ವೇ ಸೆಕೆಂಡ್ ಅಲ್ಲಿ ಬೆಂಗಾಲಿ ಇದೆ, ಆ್ಯಂಡ್ ಥರ್ಡ್ ಬಂದರೆ ಮರಾಠಿ ಇದೆ. ಸೊ ಆನ್ ದೇ ಆರ್ ಸೋ ಮೆನಿ ಲ್ಯಾಂಗ್ವೇಜ್ ಸ್ಟೆಪ್ ಬೈ ಸ್ಟೆಪ್. 4th ಅಲ್ಲಿ ತೆಲುಗು ಇದೆ, ಆ್ಯಂಡ್ 5th ಅಲ್ಲಿ ತಮಿಳ್, 6th ಕನ್ನಡ. ದೇ ಆರ್ ಸೋ ಮೆನಿ ಲ್ಯಾಂಗ್ವೇಜಸ್ ಲೈಕ್ ದಿಸ್. ಅದು ಸ್ಟೆಪ್ ಬೈ ಸ್ಟೆಪ್ ಯಾವುದು ಜಾಸ್ತಿ ಮಾತಾಡ್ತಾರೋ ಇಂಡಿಯಾದಲ್ಲಿ. ಆ್ಯಂಡ್ ಸಿ ಆರ್ಟಿಕಲ್ 343 ಪ್ರಕಾರ ಏನು ಸ್ಟೇಟ್ ಆಗಿದ್ದು ಅಂದರೆ ದಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಯೂನಿಯನ್ ಈಸ್ ಹಿಂದಿ ಅಂತ. ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಯೂನಿಯನ್ ಆಫ್ ಇಂಡಿಯನ್ ಗೌರ್ಮೆಂಟ್ ವಾಸ್ ಹಿಂದಿ ಅಂತ. ಹೋಗ್ತಾ ಈ ಕಮ್ಯುನಿಕೇಷನ್ ಗ್ಯಾಪ್ ಕ್ರಿಯೇಟ್ ಆಯಿತು. ಕಮ್ಯುನಿಕೇಷನ್ ಗ್ಯಾಪ್ ಅಂದರೆ ಇವಾಗ ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಇಲ್ಲ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಬರೆದಿದ್ದಾರೋ ಅದು ನಮ್ಗೆ ಅರ್ಥ ಆಗ್ತಾ ಇದ್ದೀರಾ, ಮೀನ್ಸ್ ನಮಗಂದರೆ ನಮ್ಮ ಸೌತ್ ಇಂಡಿಯನ್ಸ್ಗೆ ಆ್ಯಂಡ್ ಈವನ್ ಫಾರ್ ಫಾರಿನ್ ಪೀಪಲ್ಸ್ ಆಲ್ಸೋ. ಲೈಕ್ ಏನಂದರೆ ಟ್ರೇಡ್ ಬಿಸ್ನೆಸ್ ಅಲ್ಲಿ ಆರ್ ಎನಿಥಿಂಗ್ ಇಫ್ ಅಂದರೆ ಏನೋ ಒಂದು ಟ್ರೇಡಿಂಗ್ ನಡಿಬೇಕಂದ್ರೆ ಅದರಲ್ಲಿ ಹಿಂದಿ ಇರ್ತಾ ಇದ್ರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಇಲ್ಲ. ಆ್ಯಂಡ್ ಸೊ it created a major issue. So they added English as a major language after Hindi. ಅಂದರೆ ಹಿಂದಿ ಆದಮೇಲೆ ಇಂಗ್ಲೀಷ್ನ ಆ್ಯಡ್ ಮಾಡಿದ್ರು. ಇಂಗ್ಲೀಷ್ನ ಆ್ಯಡ್ ಮಾಡಿ ಲೈಕ್ ಇಟ್ ವಾಸ್ ಹೆಲ್ಪ್ಫುಲ್ ಟು ಎವ್ರಿ ಒನ್. ಅಂದರೆ ಒಂದು ಎಜುಕೇಷನಲ್ ಸ್ಟ್ಯಾಂಡರ್ಡ್ಸ್ಗೂ ಇಂಗ್ಲೀಷ್ ತಂದರು. ಯಾಕಂದರೆ ಇವಾಗ ಬೇಸಿಕಲಿ ಇಂಗ್ಲೀಷ್ ಒಂದು ಎಜುಕೇಷನಲ್ ಸ್ಟ್ಯಾಂಡರ್ಡಲ್ಲಿ ಮೇಯ್ನ್ ರೀಸನ್ ಆಗಿರೋ ಕಾರಣನೇ ಅಂದರೆ ಫಾರಿನ್ ಟ್ರೇಡ್ ಸಿಸ್ಟಮಲ್ಲಿ ಕಮ್ಯುನಿಕೇಟ್ ಮಾಡೋದಾಗಲಿ ಅಥವಾ ಪೊಲಿಟಿಕಲ್ ಥಿಂಗ್ಸಲ್ಲಿ ಕಮ್ಯುನಿಕೇಟ್ ಮಾಡೋದಾಗಲಿ. ಸೊ ಅದರಿಂದ ಹಿಂದಿ
ಹಿಂದಿ ಜೊತೆ ಇಂಗ್ಲೀಷ್ನ ಒಂದು ಆ್ಯಡ್ ಆನ್ ಲ್ಯಾಂಗ್ವೇಜ್ ಆಗಿ ಇಂಡಿಯಾದಲ್ಲಿ ಆ್ಯಡ್ ಆನ್ ಮಾಡಿದ್ರು, ಮೀನ್ಸ್ ಕಾನ್ಸ್ಟಿಟ್ಯೂಷನಲ್ ಆಫ್ ಇಂಡಿಯಾ ಪ್ರಕಾರ. ಆ್ಯಂಡ್ ಈವನ್ ಕನ್ನಡ ಹ್ಯಾಸ್ ಎ ಗ್ರೇಟ್ ಪೊಸಿಷನ್ ಆಲ್ಸೋ. ಇಟ್ ಈಸ್ ಕಾಲ್ಡ್ ಆಸ್ ದ ಕ್ವೀನ್ ಆಫ್ ಎವ್ರಿ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ ಅಂತಾರೆ. ಆ್ಯಂಡ್ ಈವನ್ ಇಟ್ ಈಸ್ ಕಾಲ್ಡ್ ಆಸ್ ದ ಕ್ವೀನ್ ಆಫ್ ಎವ್ರಿ ವರ್ಲ್ಡ್ ಲ್ಯಾಂಗ್ವೇಜಸ್ ಅಂತಾರೆ. ಈವನ್ ಇಫ್ ವಿ ಆರ್ ಇನ್ ದ 7th ಪೊಸಿಷನ್ ಇನ್ ಹೈಯೆಸ್ಟ್ ಸ್ಪೋಕನ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾದಲ್ಲಿ, ಆ ಲಿಸ್ಟಲ್ಲಿ 7th ಪೊಸಿಷನಲ್ಲಿ ಇದ್ರೆ ಕೂಡ ವಿ ಹ್ಯಾವ್ ಗಾಟ್ ಎ ಗ್ರೇಟ್ ಪೊಸಿಷನ್ ಕಾಲ್ಡ್ ದ ಕ್ವೀನ್ ಆಫ್ ಎವ್ರಿ ಲ್ಯಾಂಗ್ವೇಜಸ್ ಅಂತ ಅಂತಾರೆ ಕನ್ನಡಗೆ. ಆ್ಯಂಡ್ ನಮ್ಗೆ ಒಳ್ಳೆ ಹಿಸ್ಟ್ರಿ ಕೂಡ ಇದೆ, ಅಂದರೆ ಕನ್ನಡಗೆ ಒಳ್ಳೆ ಹಿಸ್ಟ್ರಿ ಕೂಡ ಇದೆ, ಅಂದರೆ ಒಂದು 2000 years ಓಲ್ಡ್ ಹಿಸ್ಟ್ರಿ ಕೂಡ ಇದೆ. ಅದ್ರ ಜೊತೆ ಕನ್ನಡ ಪೀಪಲ್ಸ್, ಕನ್ನಡ ಸ್ಪೋಕನ್ ಪೀಪಲ್ಸ್, ದೇ ಹ್ಯಾವ್ ಮೇಡ್ ಎ ಗ್ರೇಟ್ ಅಚೀವ್ಮೆಂಟ್ಸ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಆಲ್ಸೋ. ಆ್ಯಂಡ್ ಅದ್ರ ಜೊತೆ ವಿ ಹ್ಯಾವ್ ಗ್ರೇಟ್ ಪೊಯೆಟ್ರೀಸ್ ಆ್ಯಂಡ್ ಸೋ ಮೆನಿ ಅಚೀವ್ಮೆಂಟ್ಸ್ ಬೈ ದೆಮ್ ಆಲ್ಸೋ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಏನು ಪ್ರಾಬ್ಲಮ್ ಅಂದರೆ ತುಂಬ ಪ್ರೊಟೆಸ್ಟ್ ನಡೀತಿದೆ, ಬೇಕಿಲ್ಲದೆ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಅಂದರೆ ಒಂದು ಈ ಕನ್ನಡ ನಮ್ಮ ಲ್ಯಾಂಗ್ವೇಜು, ಕನ್ನಡ ಲ್ಯಾಂಗ್ವೇಜ್ನ ಇಟ್ಕೊಂಡು ಬೇಕಿಲ್ಲದೆ ಪ್ರೊಟೆಸ್ಟ್ಗಳು ನಡೆಸ್ತಾರೆ. ದೇ ವಾಂಟ್ ಪಬ್ಲಿಸಿಟಿ, ಪೀಪಲ್ ವಾಂಟ್ ಪಬ್ಲಿಸಿಟಿ. ಅದಕ್ಕೆ ಕನ್ನಡನ ಒಂದು ಬೇಸ್ಮೆಂಟ್ ಆಗಿ ತಗೊಂಡು ಸಮ್ವಾಟ್ ದೇ ವಿಲ್ ಡೂ ದೋಸ್ ಪ್ರೊಟೆಸ್ಟ್ ಆ್ಯಂಡ್ ದೇ ವಿಲ್ ಗೇನ್ ದ ಪಬ್ಲಿಸಿಟೀಸ್. Under state government, the state government of Karnataka, under that power we have a board called Kannada Development Board. Under that we have a act where that for a simple example, ನಮ್ಮ ಬೆಂಗಳೂರಲ್ಲಿ 60% of name boards ಎಲ್ಲ it should be in Kannada and 40% it might be in English. It's not because of we are neglecting English or we are neglecting other languages ಅಂತ ಏನಿಲ್ಲ. Just because we want the development of the Kannada, ಅಂದರೆ ಕನ್ನಡ ಡೆವಲಪ್ಮೆಂಟ್ ಆಗಬೇಕು, ಅದರಿಂದ ಈ ರೂಲ್ಸ್. There are so many rules like this where even the boards which are protecting the Kannada language and which is boosting the Kannada language to grow day by day. There are so many ways to improve our language or make our language reach towards wides, ಅಂದರೆ towards the geographical location ಅಲ್ಲಿ ರೀಚ್ ಮಾಡೋಕ್ಕೆ there are so many ways. ನಾವು ಈ ಥರ ಪ್ರೊಟೆಸ್ಟ್ ಮಾಡಿನೇ ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ರೀಚ್ ಮಾಡಿಸ್ಬೇಕು, ಅಥವಾ ಒಂದು ಲ್ಯಾಂಗ್ವೇಜ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿನೇ ನಮ್ಮ ಪ್ರೊಟೆಸ್ಟ್ನ ನಮ್ಮ ಲ್ಯಾಂಗ್ವೇಜ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಏನು ಅವಶ್ಯಕತೆನೇ ಇಲ್ಲ. ಯಾಕಪ್ಪ ಎಷ್ಟೊಂದು ಜನ ಇಫ್ ವಿ ಟೇಕ್ ರಾಹುಲ್ ದ್ರಾವಿಡ್, ಅವ್ರು ಇಲ್ಲಿಂದ ಕರ್ನಾಟಕದಲ್ಲಿ ಬೆಳೆದವರು, ಕನ್ನಡ ಮಾತಾಡಿ ಬೆಳೆದವರು, ಅವ್ರು ಹೋಗ್ಬಿಟ್ಟು ಅಷ್ಟು ಇಂಡಿಯನ್ ಲೆವೆಲ್, ವರ್ಲ್ಡ್ ಲೆವೆಲಲ್ಲಿ ಅಚೀವ್ಮೆಂಟ್ ಮಾಡಿದಾಗ ಇವಾಗ ಅವರು ಅಷ್ಟು ದೊಡ್ಡದಾಗಿ ರೀಚ್ ಮಾಡಿಲ್ಲ, ಈಸ್ ಫ್ರಮ್ ಕರ್ನಾಟಕ ಅಂತ. ಅದೇ ಥರ ದೇ ಆರ್ ಸೋ ಮೆನಿ people like Srinath, the cricket player, and even there are so many Olympians also. There are so many people who made our Kannada feel proud, and there are so many poetries who made poets who made our Kannada language na ಒಂದು ಒಳ್ಳೆ ಪೊಸಿಷನ್ ತಗೊಂಡು ಹೋಗಿದ್ದಾರೆ. See, we doesn't need a negative way to improve our language. ಯಾಕಪ್ಪ ನೀನು ಇವಾಗ the guy who commented me like that, he might be a good guy, ಅಂದರೆ ಅವನ ನೆಗೆಟಿವಿಟಿ, ಅವನು ಸುತ್ತಿರೋ ಸರೌಂಡಿಂಗ್ಸ್ ಇಂದ, ಆ ನೆಗೆಟಿವ್ ಫೀಲ್ ಇಂದ he might have changed it like this. ಸಿ, ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ಬೆಳೆಸೋಕ್ಕೆ ನಾವು ಒಂದು ಹೆಸರು ಮಾಡಿ ಬೆಳೆಸೋಣ, ನಾನು ಇನ್ನೊಂದು ಲ್ಯಾಂಗ್ವೇಜ್ದು ಹೆಸರು ಕೆಡಿಸಿ ಬೆಳೆಸ್ಬೇಡಿ ಅಂತೀನಿ. ಯಾಕಂದರೆ ಒಬ್ಬರನ್ನ ಬೀಳ್ಸಿ ಬೆಳೆಯೋದಕ್ಕೂ ಒಬ್ಬರನ್ನ ಬೆಳೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯು ಪೀಪಲ್ ಮೈಟ್ ಬಿ ವಂಡರಿಂಗ್, ಇದೊಂದು ಸಿಂಪಲ್ ಥಿಂಗ್, ಏನಕ್ಕೆ ಇವನು ಇಷ್ಟೊಂದು ಸ್ಟ್ರೆಸ್ ಮಾಡ್ತಾನೆ ಅಂತ. ಸಿ, ದಿಸ್ ಆರ್ ದ ಬೇಸಿಕ್ ಥಿಂಗ್ಸ್ ಬಿಕಾಸ್ ದ ಪೀಪಲ್ ಹೂ ಆರ್ ಕಮಿಂಗ್ ಬಿಹೈಂಡ್ ಅಸ್, ಅಂದರೆ ನಮ್ಮ ನೆಕ್ಸ್ಟ್ ಜನರೇಷನ್ ಆಗಿರ್ಬೋದು, ದ ಪೀಪಲ್ ಹೂ ಆರ್ ಕಮಿಂಗ್ ಆಫ್ಟರ್ ಅಸ್, ದೇ ವಿಲ್ ಸ್ಟಾರ್ಟ್ ಟು ಫಾಲೋ ದೀಸ್ ಥಿಂಗ್ಸ್ ವಾಟ್ ವಿ ಡೂ ಟುಡೇ. ಅಂದರೆ ಇಟ್ ಮೈಟ್ ಬಿ ನಾಟ್ ಇವನ್ ದ ನೆಕ್ಸ್ಟ್ ಜನರೇಷನ್, ಅಂದರೆ ನಮ್ಮ ಸ್ಟೇಜಿಗೆ ಯಾರು ನೆಕ್ಸ್ಟ್ ಬರ್ತಾರೋ, ಇಟ್ ಮೈಟ್ ಬಿ ಮೈ ಬ್ರದರ್. ಯಾಕೆ ದ ಗೈ ಹೂ ಕಮೆಂಟೆಡ್, he might be even in my brother's age only, because I don't need to hurt him or I don't need to get published by this negative things. Just I need to clarify and give a good information for that guy, or it might be my surroundings, or it might be my friends who are involved in these things. I need to give the simple information to them. Please don't involve in these negative things or negative impacts. Go in a positive way and go in a right way. A simple information, I am not telling this information to fear him or fear the surrounding. See, this is a fact. But ಅಂದರೆ ಇವಾಗ ಒಂದು ಹುಡುಗ ಅಥವಾ ಯಾರೋ ಒಬ್ಬ ಒಂದು ಕಮೆಂಟ್ ಬಾಕ್ಸಲ್ಲಿ ಅಥವಾ ಒಂದು ಫೇಸ್ಬುಕ್ ಅಥವಾ ಒಂದು ಇನ್ಸ್ಟಾಗ್ರಾಮ್ ಯಾವುದೋ ಒಂದರಲ್ಲಿ ಇಫ್ someone comments negatively, ಅಂದರೆ ನಾನು ಇನ್ನೊಬ್ಬನ ಕಮೆಂಟ್ ಮಾಡಿದ್ರೆ, he can file a case against me in under Indian Penal Code section 499 under Information Technology Act 2000 ಅಲ್ಲಿ he can file a complaint where the guy who negatively commented or ಒಂದು vulgar word ಯೂಸ್ ಮಾಡಿರೋನಿಗೆ he will be prisonized and fined too. See,
keep these things in mind. There are so many things and so many rules around us. Follow the proper thing, follow the constitutional rules and rights what we have, and be in a proper stance and pull. And I think you people got some or a little bit information about the languages or Indian languages ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅನ್ಕೊಂತೀನಿ. And about the social media also I told a little bit of things like the act what I told. And thank you all for watching my video, and it was a great support from you people for the last video, and it's going in a great flow. And please keep supporting me, and let's learn together and grow together and reach the heights together. And if there is any doubts regards the video, or if you people want me to talk about anything in the video or in my YouTube channel, you please comment in the comment section, and I will definitely talk about it. And there were so many requests and so many messages in my personal text also. Andre part 2 ಬಗ್ಗೆ please ಮಾಡಿ ಮುಂದೆ ಮಾಡಿ ಅಂತ ಹೇಳ್ತಿದ್ರಿ. Definitely sir, I will do the part 2 video about the pigeons. Pakka I will post the next video of that part 2 video only. And please keep supporting me and share this thing to your loved ones, and make them aware of those things also. And click the subscribe button there and click the bell icon there to get the continuous notification about the video. And cross your fingers for the next video. Till then, your friend Manikanthan signing off. Bye. ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ.